ಆತ್ಮೀಯರೇ ನಮಸ್ಕಾರ. ಮಾಡಲು ಸಾಕಷ್ಟು ಕೆಲಸವಿರುವವರು ಯಾರು ಅಸುಖಿಗಳಲ್ಲ ಅನ್ನೋ ವಿಷಯ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಕಾರಣ ಏನು ಗೊತ್ತಾ? ನನ್ನ ಸುಮಾರು ಜನ ಕೇಳ್ತಾರೆ, ಸರ್ ನಮಗೆ ಯೋಚನೆ ಬರಬಾರ್ದು ಅಂದರೆ ಏನು ಮಾಡಬೇಕು ಸರ್ ಅಂತ. ನಾವೆಲ್ಲ ಕೇಳಿದ್ದೀವಿ, ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಕೇಳಿದ್ದೀವಿ. ನಿಮಗೂ ಗೊತ್ತಿರುತ್ತೆ ಅಲ್ವೇ? ಸೊ ನಾವು ಏನು ಒಂದಾದ್ಮೇಲೆ ಒಂದು ಕೆಲಸ ಇಟ್ಕೊಂಡಿದ್ರೆ, ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಿಕೊಂಡ್ರೆ, ಪ್ರಯಾರಿಟಿ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಅಲ್ವೇ ಯಾರೂ ಅಸುಖಿಗಳಿರೋದಿಲ್ಲ. ಬಿಕಾಸ್ ನಾವು ನಮ್ಮ ಕಾಯಕದಲ್ಲಿ ನಮ್ಮ ಬದುಕಿನ ಉದ್ದೇಶದ ಜೊತೆಗೆ ಗುರಿಗಳ ಜೊತೆಗೆ ಸಾಕ್ತಾ ಇರ್ತೀವಿ ಅನ್ನೋದು ನನ್ನ ಅನಿಸಿಕೆ. ಓಕೆ, ನಮ್ಮ ಜೊತೆ 531 ಪುಸ್ತಕಗಳನ್ನು ಕೃತಿಗಳನ್ನು ರಚಿಸಿರುವ ಮಂಡ್ಯದ ಖ್ಯಾತಿಯ ಪ್ರದೀಪ್ ಕುಮಾರ್ ಹೆಬ್ರಿ, ಮೂಲತಃ ಡಾಕ್ಟರ್. ಹಾಗಾಗಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ, ನಮಸ್ಕಾರ. ನಮಸ್ಕಾರ ಸರ್. ನಾವು ಆನ್ಲೈನ್ ನಲ್ಲಿ ಈ ವಿಷಯ ಕೊಡ್ತಾ ಇರ್ತೇನೆ. ತಾವು ಇವತ್ತು ಅತಿಥಿಗಳಾಗಿ ಬಂದಿದ್ರಿ, ಹಾಗೆ ಮಾತಾಡಿಸ್ತಾ ಇದ್ದೇನೆ. ಈ ಟಾಪಿಕ್ ಬಗ್ಗೆ ಏನ್ ಹೇಳ್ತೀರಾ? ಮಾಡಲು ಸಾಕಷ್ಟು ಕೆಲಸವಿರುವವರ್ಯಾರು ಅಸುಖಿಗಳಲ್ಲ ಅಂತ. ಖಂಡಿತ ಸರ್. ಮೊದಲು ಕೆಲಸವನ್ನು ಒಪ್ಕೊಳ್ಳಿಕ್ಕೆ ನಾವು ಮಾನಸಿಕವಾಗಿ ಸಿದ್ಧರಾಗಿರ್ಬೇಕಾಗ್ತದೆ. ಗುಡ್. ನಾವು ಮಾಡುವಂತಹ ಕೆಲಸಗಳು ಹ್ಮ್ ವ್ಯಕ್ತಿಯನ್ನು ಒಂದು ವ್ಯಕ್ತಿತ್ವವಾಗಿ ಹೇಗೆ ಬದಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ, ಆ ಒಂದು ಯೋಚನೆ ಅವನಿಗೆ ಇರಬೇಕಾಗುತ್ತೆ. ಮಾಡುವಂತಹ ಕೆಲಸಗಳು ಯಾವುದು, ಇದು ನಾವು ಮೊದಲು ಯೋಚನೆ ಮಾಡ್ಕೊಂಡು ಹೋಗ್ಬೇಕು. ಟೈಮ್ ಪಾಸ್ ಅಂತ ಹೇಳ್ಕೊಂಡು ನಾವು ಏನಾದ್ರೂ ಮಾಡಿದ್ರೆ, ಎಷ್ಟೇ ಬ್ಯುಸಿ ಇದ್ರೂ ಅಷ್ಟು ಸಮಯ ಮುಗಿದ ಮೇಲೆ ಮತ್ತದು ನಮಗೆ ಕೊಡುವಂಥದ್ದು ಏನೂ ಇಲ್ಲ. ಹಾಗಾಗಿ ನಾವು ಮಾಡುವ ಕೆಲಸ ಮೊದಲು ನನಗೆ ಯಾವ ರೀತಿಯಲ್ಲಿ ಇನ್ಸ್ಪಿರೇಷನ್ ಆಗುತ್ತೆ, ನೆಕ್ಸ್ಟು ಸಮಾಜಕ್ಕೆ ಅದು ಯಾವ ರೀತಿಯಲ್ಲಿ ಒಂದು ಲೆಸನ್ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ, ನಾವು ಮಾಡುವಂತಹ ಯಾವುದೇ ಕೆಲಸಗಳಾಗಿರ್ಬೋದು ಖಂಡಿತಕ್ಕೂ ನಾವು ಹಲೋ ಎಸ್ ಸರ್, ಪ್ಲೀಸ್ ಕಂಟಿನ್ಯೂ. ನಾವು ಮಾಡುವಂತಹ ಕೆಲಸಗಳು ವೈಯಕ್ತಿಕವಾಗಿ ಯಾವ ರೀತಿಯಲ್ಲಿ ನನ್ನ ಮನಸ್ಸಿನ ಸಂತೋಷಕ್ಕೆ ಕಾರಣವಾಗುತ್ತೆ, ಅದರ ಮೂಲಕ ಸಮಾಜಕ್ಕೆ ನಾವು ಯಾವ ರೀತಿಯಲ್ಲಿ ಒಂದು ಲೆಸನ್ ಅನ್ನಾಗಲಿ ಅಥವಾ ಒಂದು ಇನ್ಸ್ಪಿರೇಷನ್ ಆಗಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವೇನಾದ್ರೂ ಯೋಚನೆ ಮಾಡಿದ್ರೆ, ನಾವು ಯಾವ ಕೆಲಸಗಳನ್ನು ನಾವು ಮೊದಲು ಮಾಡಬೇಕು ಅಂತಹ ನಿರ್ಧಾರ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸುಮ್ಮನೆ ಸಮಯ ಕಳೆದು ಬಿಟ್ರೆ ಸಾಕು ಅಂತ ಏನಾದ್ರೂ ಮಾಡಿದ್ರೆ ಸಮಯ ಹೋಗುವುದರ ಹೊರತು ಬಹುಶಃ ಇನ್ಯಾವ ಲಾಭಗಳು ಸಿಕ್ಲಿಕ್ಕಿಲ್ಲ. ಅದು ನಮ್ಗೆ ಒಂದು ರೀತಿಯಲ್ಲಿ ಖಂಡಿತಕ್ಕೂ ಸುಖವನ್ನು ಕೊಡೋದಿಲ್ಲ. ಹಾಗಾಗ್ಲಿಕ್ಕೋಸ್ಕರ ಮೊದಲು ನಾನು ನನ್ನ ಆತ್ಮ ಸಂತೋಷದಿಂದ ಇರುವಂತದ್ದು, ತನ್ಮೂಲಕ ನಾನು ಸಮಾಜಕ್ಕೆ ಯಾವ ರೀತಿ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು ಮಾಡೆಲ್ ಅಂತ ಹೇಳ್ತೀವಲ್ಲ, ನಮ್ಮ ಕೆಲಸಗಳ ಮುಖಾಂತರವಾಗಿ ಇನ್ನೊಬ್ಬರಿಗೆ ನಾವು ಹೇಗೆ ಮಾಡೆಲ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ, ಬಹುಶಃ ನಾವು ಮಾಡುವಂತಹ ಕೆಲಸಗಳು ಯಾವತ್ತೂ ನಮ್ಮನ್ನು ಅಸುಖಿಗಳನ್ನಾಗಿ ಇಡೋದೇ ಇಲ್ಲ. ಅದು ನಿತ್ಯ ನಿರಂತರ ಸುಖದ ರೀತಿಯಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಒಂದು ಗುರಿ ಅಂತ ಹೇಳುವಂಥದ್ದು ನಮ್ಮ ಕಣ್ಣೆದುರಿಗೆ ಸ್ಪಷ್ಟವಾಗಿರ್ಲಿ. ಟೈಮ್ ಪಾಸ್ ಅಂತ ಹೇಳೋದಕ್ಕೆ ಹೆಂಗೋ ಟೈಮ್ ಕಳೆದ್ರೆ ಸಾಕು ಅನ್ನುವಂತಹ ಕಾರಣಕ್ಕೆ ನಾವು ಯಾವ ಕೆಲಸಗಳನ್ನು ಹಿಡ್ಕೊಂಡ್ರೆ ಅದರಿಂದ ಯಾವ ಲಾಭಗಳು ಇಲ್ಲ. ನಮ್ಮ ವೀಕ್ಷಕರ ಗಮನಕ್ಕೆ ಸಾಹಿತ್ಯ ಚಂದನ ಕೃತಿಯಲ್ಲಿ 6ನೆಯ ಚಾಪ್ಟರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಗೆ ಬಗ್ಗೆ ಬರೆದಿದ್ದೇನೆ. ಅವ್ರನ್ನ ತುಂಬಾ ಹಿಂದೆ ಸಂದರ್ಶನ ಮಾಡಿದ್ದೆ ಚಂದನ ಟಿವಿಗೆ. ಜೊತೆಗೆ ಅವ್ರನ್ನ ನಾನು ಯೂಟ್ಯೂಬ್ ಲೈವ್ ನಲ್ಲಿಯೂ ಕೂಡ ಇಷ್ಟರಲ್ಲೇ ಕನೆಕ್ಟ್ ಆಗ್ತಾ ಇದ್ದೀನಿ. ನೀವುಗಳು ಕೂಡ ನಿರಂತರವಾಗಿ ನಮ್ಮ ಜೊತೆ ಇದ್ರೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, 29ನೇ ತಾರೀಕು ಸೋಮವಾರ ಸಂಜೆ 8 ಗಂಟೆಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಯೂಟ್ಯೂಬ್ ಲೈವ್ ನಲ್ಲಿ ನಮ್ಮ ಜೊತೆ ಇರ್ತಾರೆ. ಸರ್, ನನ್ಗಾದ್ರೂ ಇನ್ನೂ ಆಶ್ಚರ್ಯ ಸರ್, 531 ಪುಸ್ತಕ ಹೆಂಗ್ ಬರೆಯಕ್ಕಾಯ್ತು ಸರ್? ಎಷ್ಟು ಒಂದ್ ದಿನದಲ್ಲಿ ಎಷ್ಟು ಟೈಮ್ ಸರ್? ಅದ್ರ ಜೊತೆಗೆ ವೈದ್ಯ ವೃತ್ತಿ ಬೇರೆ ಮಾಡ್ಕೊಂಡಿದ್ದೀರಿ, ಪೇಷಂಟ್ಸ್ ಬರ್ತಾರೆ. ಹೌದು ಸರಿ. 24 ಗಂಟೆಗಳಲ್ಲಿ ಎಷ್ಟು ಗಂಟೆ ನಮ್ದು ಅಂತ ತಿಳ್ಕೊಂಡ್ಬಿಟ್ರೆ ಕೆಲಸ ಸುಲಭ ಆಗುತ್ತೆ. ಓಕೆ ಓಕೆ, ನಿದ್ದೆ ಮಾಡ್ತೀರಾ ಇಲ್ವಾ? ಸರ್, ನಾ ಹೇಳಿದ್ದಲ್ಲ, ನಾನು ಇವತ್ತು ಇಷ್ಟು ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲಿ ಬೆಳಿಗ್ಗೆ ಎದ್ದಾಗ ಪ್ಲಾನ್ ಹಾಕೊಂಡಿರ್ತೀನಿ. ಓಕೆ, ರಾತ್ರಿ 12 ಗಂಟೆಗೆ ಮಲಗಿದ್ರೆ 12 ಗಂಟೆಗೆ ನಿದ್ದೆ, 3
ಗಂಟೆಗೆ ಮುಗಿದ್ರೆ 3 ಗಂಟೆಗೆ ನಿದ್ದೆ, ಹಾ 5:30 ಗಂಟೆಗೆ ಮುಗಿದ್ರೆ 5:30 ಗಂಟೆಗೆ ನಿದ್ದೆ ಮಾಡ್ತೀನಿ, 5:30 ಗಂಟೆಗೆ ಎದ್ದು ವಾಕಿಂಗ್ ಹೊರಡ್ತೀನಿ. ನಾವೆಲ್ಲ ಆರೋಗ್ಯ, ಅಯ್ಯೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಆರೋಗ್ಯ ಕೆಟ್ಟೋಗುತ್ತೆ ಅಂತೀವಿ. ನೀವು ಡಾಕ್ಟರ್ ಆಗಿ ಹಿಂಗೆಲ್ಲ ಮಾಡ್ತೀರಲ್ಲ, ಹೆಂಗೆ, ಏನ್ ಕತೆ? ಏನಿಲ್ಲ ಸರ್, 66 ವರ್ಷ ದಾಟಿದ್ದೀನಿ, ಹಾ ಆರೋಗ್ಯ ಚೆನ್ನಾಗಿದೆ ಇವತ್ತಿನ ತನಕ. ಬಹುಶಃ ಹಾ ಅಪರೂಪ ಜ್ವರ ಗಿರ ಕೆಮ್ಮು ನೆಗಡಿ ಅಂತ ಹೇಳೋದೆಲ್ಲ ಬಿಟ್ಟು ಬಿಟ್ರೆ ಯಾವುದಕ್ಕೂ ಯಾವ ಮಾತ್ರೆಗಳನ್ನು ಈ ತನಕ ನಾನು ತಗೊಂಡದ್ದಿಲ್ಲ. ಓಕೆ ಓಕೆ ಓಕೆ. ಆಹಾರ ಬಾಯಿ ರುಚಿಗಿಂತ ಮುಖ್ಯ. ಆರೋಗ್ಯ ದೃಷ್ಟಿ ಇಟ್ಕೊಂಡು ನಾವು ಆಹಾರ ತಗೊಳ್ಲಿಕ್ಕಾದ್ರೆ ಅದು ಹಾ ಖಂಡಿತ ಒಂದು ಸಮಸ್ಥಿತಿಯಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಹೋ. ನಾಲಿಗೆ ಎಲ್ಲ ರೀತಿಯಲ್ಲೂ ಹಾಳು ಮಾಡುತ್ತೆ, ತಪ್ಪಲ್ಲ, ಹ್ಮ್. ಆದ್ರೆ ಅದು ಅಭ್ಯಾಸ ಆಗ್ಲಿಕ್ಕೆ ಕೂಡುದು ಅಷ್ಟೇನೆ. ಎಸ್ ಸರ್, 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 ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಮಾತಾಡಿಸ್ತೇನೆ. ತಾವು ಭಾಗವಹಿಸಿದ್ದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸರ್. ನಮಗೂ ಖುಷಿ ಏನು ಅಂದ್ರೆ ಎಷ್ಟೋ ವರ್ಷಗಳ ನಂತರ ತಮ್ಮನ್ನು ನೋಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಬೇಗ ಪರ್ಸನಲ್ ಭೇಟಿಗೆ ಒಂದು ಅವಕಾಶ ಸಿಕ್ಕಲಿ ಅಂತ ಹೇಳುವಂತದ್ದು. ಖಂಡಿತ ಭೇಟಿಯಾಗೋಣ ಸರ್. ಓಕೆ, ಗುಡ್. ನೇತ್ರಾವತಿ ಅವರೇ ನಮಸ್ಕಾರ. ಈ ವಿಷಯದ ಬಗ್ಗೆ ತಮ್ಮ ಅನಿಸಿಕೆ ತಿಳಿಸಿ ನೇತ್ರಾವತಿ. ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಮಾಡಲು ಸಾಕಷ್ಟು ಕೆಲಸ ಇರುವವರು ಯಾರು ಅಸುಖಿಗಳಲ್ಲ ಅಂತ ಹೇಳಿ. ಅಂದ್ರೆ ಅಸುಖಿಗಳು ಯಾಕೆ ಇರುದಿಲ್ಲ ಅಂದ್ರೆ ಅವ್ರ ಆತ್ಮ ತೃಪ್ತಿಯಿಂದ ಇರುದಿಲ್ಲ, ಅತೃಪ್ತಿಯಿಂದ ಇರ್ತೈತಿ ಯಾವಾಗಲೂ. ಯಾಕ ತೃಪ್ತಿ ಎಲ್ಲಿಂದ ಬಂತಂದ್ರ ಅವ್ರಿಗೆ ಕೆಲಸ ಮಾಡಕ ಮನಸ್ಸು ಮಾಡಿರಲ್ಲ. ಕೆಲಸ ಇರ್ತದೆ, ಎಲ್ಲರಿಗೂ ಕೆಲಸ ಇರ್ತೈತಿ, ಕೆಲಸ ಇಲ್ಲ ಅಂತ ಯಾವ್ದು ಇಲ್ಲ. ಪ್ರತಿಯೊಂದಕ್ಕೂ ಕೆಲಸ ಮಾಡೋದಕ್ಕೆ ಮನಸ್ಸು ಮಾಡಿರ್ಲ. ಮಾಡದ ಸಂಬಂಧ ಅವ್ರ ಮನಸ್ಸು ಯಾವಾಗಲೂ ಹೊಯ್ದಾಡ್ತಿರ್ತದ, ಸ್ಥಿರವಾಗಿ ಇರುದಿಲ್ಲ. ಅದ್ರ ಸಂಬಂಧ ಅತೃಪ್ತಿಯಿಂದ ಇರ್ತದ. ಮತ್ತೆ ಒಂದು ಮರಣದ ಕಾಲದಾಗ ಆ ತರ ತೃಪ್ತಿಯಿಂದ ಇದ್ದ ವ್ಯಕ್ತಿಗಳು ತಮ್ಮ ಸುತ್ತಮುತ್ತಲಿರುವ ಜನರನ್ನು ತೃಪ್ತಿಯಿಂದ ಇರಕ, ಖುಷಿಯಿಂದ ಇರಾಕ ಬಿಡುದೇ ಇಲ್ಲ ಆ ಜನ. ಆ ತರ ವ್ಯಕ್ತಿ ಕುಳಿತರ್ನು ಯಾರನ್ನು ಸುಖಿಯಾಗಿ ಇರಾಕ್ ಬಿಡುದೇ ಇಲ್ಲ. ಮತ್ತ ಅವ್ರು ಒಂದ್ ವೇಳೆ ತೀರ್ಕೊಂಡು ಹೋದ್ರುನು ಅವ್ರು ಏನಂತಾರಲ್ಲ, ಈ ಕಡೆ ಸ್ವರ್ಗನೂ ಅಲ್ಲ ನರಕನೂ ಅಲ್ಲ, ಒಂದು ಭೂತದ ತರ ಅಲ್ದಾಡ್ತಾರ ಅಂತ ಹೇಳಿ. ಅಂದ್ರ ಆ ತೃಪ್ತಿ ಮನಸ್ಸು ಆ ತರ ಇದ್ ಬಿಡ್ತೈತಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಮಾತ್ ಮುಗಿಸ್ತೀನಿ. ಗುಡ್ ಗುಡ್. ಮದನ್, ತಮ್ಮ ಅನಿಸಿಕೆ? ನಮಸ್ತೆ ಸರ್. ನಮಸ್ತೆ. ಮಾಡಲು ಸಾಕಷ್ಟು ಕೆಲಸವಿರುವವರು ಯಾರು ಅಸುಖಿಗಳಲ್ಲ. ಸೊ ನಮಗೆ ಡೈಲಿ ಮಾಡಕ್ಕೆ ಒಂದು ಇಂತಿಷ್ಟು ಕೆಲಸ ಅಂತ, ಈಗ ಏನೋ ಆಫೀಸ್ ಕೆಲಸ ಇರ್ಬೋದು, ಅದಾದ ನಂತರ ನಾವೇನೋ ಸೋಷಿಯಲ್ ವರ್ಕ್ ಅಥವಾ ಇನ್ನೇನೋ ಯಾವ್ದು ಆಕ್ಟಿವಿಟೀಸ್ ಅಲ್ಲಿ ನಾವು ಅದನ್ನ ಸೆಗ್ರಿಗೇಟ್ ಮಾಡ್ಕೊಂಡ್ರೆ, ಈ ಬೆಳಗ್ಗೆದ್ದು ಯೋಗ ಆಗಿರ್ಬೋದು, ಆಮೇಲೆ ಇಂತಿಷ್ಟು ಟೈಮ್ ಆಫೀಸ್ ವರ್ಕ್ ಅಥವಾ ಮನೆ ಕೆಲಸ, ಇದು ಅದಾದ ನಂತರ ಉಳಿದಿದ್ದ ಟೈಮಲ್ಲಿ ನಾವು ಏನೇನ್ ಮಾಡ್ಬೋದು, ಇವೆಲ್ಲ ನಾವು ಇದನ್ನ ಹಂಚ್ಕೊಂತ ಹೋದ್ರೆ, ಡಿವೈಡ್ ಮಾಡ್ಕೊಂತ ಹೋದ್ರೆ ನಾವು ಖಂಡಿತ ನಮಗೆ ಖುಷಿಯನ್ನ ಸಿಗುತ್ತೆ. ಎಕ್ಸ್ಟ್ರಾ ಟೈಮ್ ಸಿಕ್ಕಿದಾಗ ನಾವೇನಾದ್ರು ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸೋದು ಅಥವಾ ಬೇರೆ ಯಾವ್ದು ಪಾರ್ಟಿ ಫಂಕ್ಷನ್ಗಳಲ್ಲಿ ಈ ತರ ಮಾಡಿದಾಗ ನಮಗೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಹೋಗುತ್ತೆ. ನಾವು ಒಂದೇ ಕೆಲ್ಸಕ್ಕೆ ಸ್ಟಿಕ್ ಆಗ್ಬಿಟ್ಟು ಅಥವಾ ಯಾವುದೇ ಕೆಲಸ ಮಾಡ್ದೇನೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಇಲ್ಲದೇ ಇದ್ದ ವಿಷಯಗಳು ತುಂಬ್ಕೊಂತ ಹೋಗುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ಮೈಂಡ್ ಅಂತ. ಯಾರ್ಯಾರಿಗೆ ಕೆಲಸ ಇರಲ್ಲ ಅವರೇ ಸಮಾಜಘಾತಕ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಾವು ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಸಮಾಜದಲ್ಲಿ ಯಾರು ದರೋಡೆ, ಕೊಲೆ, ಸುಲಿಗೆಗಳನ್ನ ಮಾಡ್ತಾರೆ, ಅವ್ರು ಅವಿದ್ಯಾವಂತರು. ಅವ್ರಿಗೆ ಕೆಲಸ ಇರಲ್ಲ. ಕೇಳಿದ್ರೆ ಹಂಗೆ ಹೇಳ್ತಾರ, ಅವ್ರು ದರೋಡೆ ಯಾಕೆ ಮಾಡಿದೆಯಪ್ಪ ಅಂತಂದ್ರೆ ನನಗೆ ಮಾಡಕ್ ಕೆಲಸ ಇಲ್ಲ, ಹಂಗಕ್ ಹೋಗಿ ಕೆಲಸ ಇಲ್ದೇನೆ ಹಿಂಗೆಲ್ಲ ಮಾಡಿದೆ ಅಂತ. ಸೊ ನಾವು ಅದನ್ನ ಖಂಡಿತ ಇರೋ ಟೈಮನ್ನು ನಾವು ಸದ್ಬಳಕೆ ಮಾಡ್ಕೊಂಡು ಅದನ್ನ ಉಪಯೋಗ ಮಾಡ್ಕೊಂಡ್ವಿ ಅಂತಂದ್ರೆ, ಅಪ್ಸ್ಕಿಲ್ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ಖಂಡಿತ ನಾವು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಾವು ಯಾವುದೇ ರೀತಿಯ ಸಮಾಜಘಾತ ಕೆಲಸವನ್ನ ಮಾಡಲ್ಲ, ನಮ್ಮನ್ನ ನಾವೇ ಡೆವಲಪ್ ಮಾಡ್ಕೊಂತೀವಿ, ಸಮಾಜನ ಡೆವಲಪ್ ಮಾಡ್ಕೊಂತೀವಿ ಅಂತ ನನ್ನ ಭಾವನೆ. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಪುನೀತ್ ಏನ್ ಹೇಳ್ತಾರೆ ಕೇಳೋಣ. ಎಸ್, ಓಟ್ ಪುನೀತ್. ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ತೆ. ಮಾಡಲು ಸಾಕಷ್ಟು ಇರುವವರು ಅಸುಖಿಗಳಲ್ಲ. ಇಲ್ಲಿ ಎರಡು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಕೆಲಸ ಮಾಡುವವರು ಮತ್ತೆ ಅಸುಖಿಗಳು. ಒಂದು ಎಮೋಷನ್ಸ್, ಒಂದು ಕಾರ್ಯಪ್ರವೃತ್ತಿ. ಈ ಹೆಚ್ಚು ಕೆಲಸ ಇರುವಂತ ವ್ಯಕ್ತಿಗಳಿಗೆ ವೆರಿ ಟೈಮ್ ಲಿಮಿಟೆಡ್ ಅನ್ನೋದು ತುಂಬಾ ಇರುತ್ತೆ. ಹಾಗಾಗಿ ಓವರ್ ಥಿಂಕ್ ಅನ್ನೋದು ಅವರಿಗೆ ಕಾಡೋದಿಲ್ಲ. ಮತ್ತೆ ಅತಿ ಹೆಚ್ಚು ಕೆಲಸ ಇರುವಂತ ವ್ಯಕ್ತಿ ಅಕಾರ್ಡಿಂಗ್ ಟು ದಟ್ ಸಿಚುವೇಶನ್ಸ್ ಮೇಲ್ಗಡೆ ಅವನ ಡಿಸಿಷನ್ ಗಳನ್ನ ತಗೊಂತ ಹೋಗ್ತಾನೆ. ಆ ಸಿಚುವೇಶನ್ ಪ್ರಕಾರ ತಗೋಬೇಕಾದ್ರೆ ಅವನು ಯಾವುದೇ ರೀತಿಯಾಗಿ ಅವನ ಭಾವನೆಗಳಿಗೆ ಒಳಗಾಗದೆ ಆ ಸಿಚುವೇಶನ್ ಗೆ ತಕ್ಕಂತೆ ಅವನ ಡಿಸಿಷನ್ ನ ತುಂಬಾ ದೃಢವಾಗಿ ಅವನು ತಗೊಂತಾನೆ. ಆ ದೃಢವಾಗಿ ತಗೊಂಡಿರೋ ರೀತಿಯಿಂದ ಏನಾಗುತ್ತೆ ಅಂದ್ರೆ ಅವನಲ್ಲಿ ಆ
ಕೆಲಸದಲ್ಲಿ ಒಂದು ಮುಂದೆ ಹೋಗಕ್ಕಾಗತ್ತೆ. ವೆದರ್ ಕೆಲಸ ಸಕ್ಸಸ್ ಆಗುತ್ತೋ ಅಥವಾ ಫೇಲ್ಯೂರ್ ಆಗುತ್ತೋ ದಟ್ ಈಸ್ ಸೆಕೆಂಡ್ರಿ. ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಆ ಕೆಲಸ ಮಾಡಿರುವಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಈಸ್ ಈಕ್ವಲ್ ಟು ದ ಒಂದು ಹ್ಯಾಪಿನೆಸ್ ಗೆ ಕರ್ಕೊಂಡು ಹೋಗುತ್ತೆ. ಬಟ್ ಯಾವುದೇ ವ್ಯಕ್ತಿಗೆ ಕೆಲಸ ಇಲ್ಲದೆ ಅವನು ಕೆಲಸ ಇಲ್ದಿರೋಂತ ವ್ಯಕ್ತಿಗಳಿಗೆ ಯೋಚನೆಗಳೇ ಅವನ್ನ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಆ ಓವರ್ ಥಿಂಕ್ ಏನ್ ಮಾಡುತ್ತೆ ಅಂದ್ರೆ ಅವನ ಎಂಟಿ ಮೈಂಡ್ ಅನ್ನ ಡೆವಿಲ್ ವರ್ಕ್ಶಾಪ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, Thank you, ಎಸ್ ಸಂತೋಷ್, ನಿಮ್ಮ ಅನಿಸಿಕೆ ತಿಳಿಸಿ. ಆತ್ಮೀಯರೇ ನಮಸ್ಕಾರ. ಮಾಡಲು ಸಾಕಷ್ಟು ಕೆಲಸವಿರುವವರು ಯಾರು ಅಸುಖಿಗಳಲ್ಲ. ಅಂದ್ರೆ ಅವನು ಕೆಲ್ಸದ ಮೇಲೆ ಜವಾಬ್ದಾರಿಯುತವಾಗಿ ಮಾಡ್ಕೊಂಡು ಹೋದಾಗ ಅವನು ಯಾವತ್ತೂ ಅಸುಖಿಗಳಾಗಲ್ಲ. ಒಂದ್ರ ನಂತರ ಒಂದೊಂದ್ ಕೆಲಸ ಇರುತ್ತೆ ಯಾವಾಗ್ಲೂ. ಹಾಗೆ ಕನಸುಗಳಿಂದ ಗುರಿಗಳೆಡೆಗೆ ಅವನೊಂದು ಗುರಿ ಇಟ್ಕೊಂಡು ಆ ಗುರಿಗೆ ಅವನು ಮುಟ್ಟುವಾಗ ಆ ಕೆಲ್ಸನ ಜವಾಬ್ದಾರಿಯುತವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಬಸವಣ್ಣವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ. ಅಂದ್ರೆ ಆ ಕಾಯಕನ ಆ ಕೆಲ್ಸನ ಪ್ರೀತಿಸ್ಕೊಂಡು ಹೋದ್ರೆ ಅವ್ನು ಯಾವತ್ತೂ ಅಸುಖಿಗಳಾಗಲ್ಲ. ಅದ್ರಲ್ಲೇ ಸಾಕಷ್ಟು ಖುಷಿ ಪಟ್ಕೊಂಡು ಸಮಾಜಕ್ಕೆ ಒಂದ್ ಜವಾಬ್ದಾರಿಯುತವಾದ ಕೆಲಸ ಮಾಡೋ ಒಂದ್ ಕೆಲಸ ಅಂದ್ರೆ ಒಂದ್ರ ಹಿಂದೆ ಒಂದ್ ಕೆಲಸ ಇರುತ್ತೆ. ನಾವೊಂದ್ ಕೆಲಸ ಮಾಡಿದ್ರೆ ಇನ್ನೊಬ್ಬ ಇರ್ತಾನೆ, ನಮ್ ಸೀನಿಯರ್ ಇರುತ್ತೆ, ನಮ್ ಜೂನಿಯರ್ಸ್ಗಳು, ಈ ತರ ಮಧ್ಯದಲ್ಲಿ ನಾವು ಮಾಡ್ಕೊಂಡು ಹೋಗುವಾಗ ನಮ್ಗೆ ಯಾವತ್ತೂ ಅಸುಖಿಗಳಾಗಲ್ಲ. ನಮ್ಮ ಕೆಲಸದಲ್ಲೇ ನಾವು ಖುಷಿ ಪಟ್ಕೊಂಡು ಸಂತೋಷ ಪಟ್ಕೊಂಡಿರ್ಬೋದು. ಇಷ್ಟೇ ಹೇಳ್ತೀನಿ ಸರ್. ನಮಸ್ಕಾರ. ವೆರಿ ಗುಡ್. ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಯನ್ನ ತುಂಬಾ ಸೊಗಸಾಗಿ ಹೇಳಿದ್ದೀರಿ. ಸ್ನೇಹಿತರೆ, ನಿಮ್ಗೆ ಹೇಗನ್ನಿಸ್ತು ಈ ವಿಚಾರ? ನಾವು ಮಾತಾಡಿದ್ದು, ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಮಾತಾಡಿದ್ರು, ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಮಾತಾಡಿದ್ರು. ಒಂದು ಕಂಟಿನ್ಯೂಸ್ ಎಂಗೇಜ್ಮೆಂಟ್ ಇದ್ರೆ ಇದೆಲ್ಲದಕ್ಕೂ ಮದ್ದು ಅಂತ ನಾನು ಭಾವಿಸ್ತೇನೆ. ಹಾಗೆ ಜೀವನದಲ್ಲಿ ಆದ್ಯತೆಯನ್ನ ಮಾಡಿಕೊಂಡಾಗ, ಪ್ರಯಾರಿಟೈಸ್ ಮಾಡಿಕೊಂಡಾಗ ನಮ್ಮ ಬದುಕು ಹಸನಾಗ್ತದೆ. ಓಕೆ, ನೀವು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.